ಎಲೆಕ್ಷನ್ ಬಗ್ಗೆ ಇನ್ನೊಂದ್ಸರಿ ಯೋಚನೆ ಮಾಡ್ಬೋದಲ್ವಾ? ಯಾಕೆ ಯಾಕೆ ನನ್ ಕಾರಣ ಹೇಳ್ದೆ ಎಲೆಕ್ಷನ್ಗೆ ನಿಂತ್ಕೋಬೇಡಿ ಅಂದ್ರೆ ನಿಂತ್ಕೊಳ್ಳಲ್ವಾ? ನಾನು ಎಲೆಕ್ಷನ್ಗೆ ಯಾಕೆ ನಿಂತ್ಕೋತಾ ಇದ್ದೀನಿ ಅನ್ನೋ ಕಾರಣ ನಿನಗೆ ಗೊತ್ತಿದ್ರೂ ಹೀಗೆ ಕೇಳ್ತಾ ಇದೀಯಾ ಅಂತಂದ್ರೆ ವಿಷಯ ಬೇರೆ ಏನೋ ಇದೆ. ಏನದು ಭಕ್ತಿ? ಅಗಸ್ತ್ಯ, ನನಗೆ ನೀವು ಚುನಾವಣೆಗೆ ನಿಂತ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅನಿಸ್ತಿದೆ. ಯಾಕೆ? ಯಾಕಂದ್ರೆ ಇಲ್ಲಿರೋ ಜನ ನಿಮ್ನ ರಾಯರ್ ಮಗ ಅಂತಾನೆ ಇನ್ನು ಒಪ್ಕೊಂಡಿಲ್ಲ. ಅದ್ರ ಜೊತೆಗೆ ನಿಮ್ಮೇಲೆ ಇಟ್ಕೊಂಡಿರೋದು ಅವರು ಬರೀ ದ್ವೇಷ. ಅವರು ನಿಮ್ಮನ್ನ ಒಪ್ಪಲ್ಲ ಅಗಸ್ತ್ಯ. ನಿಮ್ ರಕ್ತದಿಂದ ಓಕ್ಲಿ ಆಡ್ಬೇಕು ಅನ್ಕೊಂಡಿರೋರ್ ಮಧ್ಯದಲ್ಲಿ ನೀವ್ ಪ್ರೀತಿ ಬಯಸ್ತಿದ್ದೀರಾ. ನನಗೆ ಅವರಿಂದ ಬೇಕಾಗಿರೋದು, ನಾನ್ ಬಯಸಿರೋದು ಅದೇನೆ. ಬೇಡ ಅಗಸ್ತ್ಯ, ಅವ್ರು ನೀವ್ ಅನ್ಕೊಂಡಂಗಲ್ಲ. ಬನಶಂಕರಮ್ಮನ್ ವಿಷಯಕ್ಕೆ ಬಂದ್ರೆ ಸ್ವಂತ ಮಕ್ಕಳು ಅಂತಾನು ನೋಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನನಗೇನಾದ್ರೂ ಆಗುತ್ತೆ ಅನ್ನೋ ಭಯನ? ಅಷ್ಟೇ ಅಲ್ಲ, ಅಲ್ಲಿ ಅಮ್ಮವ್ರು ಕೂಡ ನನ್ನ ಪರಿಸ್ಥಿತಿನಲ್ಲೇ ಇದ್ದಾರೆ. ಹೇಳಿ, ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ತಾನೆ? ಭಕ್ತಿ, ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ನಾವಿಬ್ರು 6 ತಿಂಗಳ ಮದುವೆ ಒಪ್ಪಂದ ಮಾಡಿರೋದು ಏನಕ್ಕೆ ಅನ್ನೋದಾದ್ರೂ ಗೊತ್ತಾ ನಿನಗೆ? ನನ್ನ ಧರ್ಮಾಧಿಕಾರಿ ಆಗ್ತಿರೋ ಉದ್ದೇಶ ಮರ್ತ್ಬಿಟ್ಟಿದ್ಯಾ ನೀನು? ಅದೆಲ್ಲ ಗೊತ್ತು ಅಗಸ್ತ್ಯ. ಆದ್ರೆ ಅಮ್ಮವ್ರ ಮಾತು ಕೇಳ್ತಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಸಾಕು. ಏನಾಗಿದೆ ಚಿಕ್ಕಿ ನಿನಗೆ? ನಾನು ಅನ್ಕೊಂಡಿದ್ ಮಾಡಿಲ್ಲ ಅಂದ್ಮೇಲೆ ನಾನೇನಕ್ಕೆ ಈ ಮದ್ವೆ ಆಗ್ಬೇಕಾಗಿತ್ತು? ಹಾಗಂತ ನಿಮ್ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ನಾನ್ ನಿಮ್ನ ಎಲೆಕ್ಷನ್ ನಿಲ್ಸಕ್ಕಾಗತ್ತಾ? ಚಿಕ್ಕಿ ಪ್ಲೀಸ್, ಯಾಕೆ ಎಷ್ಟು ಎಮೋಷನಲ್ ಆಗ್ತಿದ್ಯಾ ನೀನು? ಒಂದ್ ಮಾತು ಸರಿಯಾಗಿ ನೆನ್ಪಿಡ್ಕೋ ಚಿಕ್ಕಿ, ನಿನಗೆ ಇಲ್ಲಿ ಪ್ರತಿಯೊಬ್ರ ಜೊತೆ ಇರೋ ಸಂಬಂಧಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಇದೆ ಅನ್ನೋದನ್ನ ಮರಿಬೇಡ. ನೀನ್ ಆಡ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ನೀನಿದ್ನ ನಿಜವಾದ ಮದ್ವೆ ಅಂತ ಅನ್ಕೊಂಡಿದ್ಯಾ ಅನ್ನಿಸ್ತಿದೆ. ನೀ ನನ್ನ ಹೆಂಡತಿ ಆಗೋ ಪ್ರಯತ್ನ ಪಡ್ಬೇಡ. ನೀನ್ ಯಾವತ್ತೂ ನನ್ನ ಹೆಂಡತಿ ಅಲ್ಲ ಅನ್ನೋದು ನೆನಪಿರ್ಲಿ ನಿನ್ಗೆ. ಕೋಪ ಬರ್ಸ್ಬೇಡ ಚಿಕ್ಕಿ. ನೀವ್ ನನಗ್ ಕೋಪ ಬರ್ಸ್ಬೇಡಿ. ನೀವ್ ನನಗ್ ತಾಳಿ ಕಟ್ಟಿದ್ದೀರಾ ಅಂದ್ಮೇಲೆ ನಾನ್ ನಿಮ್ಗೇನಾಗ್ಬೇಕು? ಇದೇ ನನ್ನ ಕೆಲ್ಸಕ್ಕೆ ಅಡ್ಡಿಪಡಿಸ್ತಾ ಇರೋದು. ಅಡ್ಡಿ ಯಾಕೆ ಅಂತ ನನಗೆ ಅರ್ಥ ಆಗಿಲ್ಲ. ಹಾಗಂತ ಗುರಿ ಸಾಧಿಸೋದ್ ಬಿಟ್ಬಿಡ್ಲಾ ನಾನು? ನಮ್ಗಿರೋದು 6 ತಿಂಗಳು ಟೈಮ್ ಅಂತ ನಿನ್ಗೆ ಗೊತ್ತಿಲ್ವಾ? ಈ 6 ತಿಂಗಳ ನಮ್ಮಿಬ್ರು ಮಧ್ಯೆ ಇರೋ ಗಂಡ ಹೆಂಡತಿ ಅನ್ನೋ ಬಂಧನ ಕಡ್ದು ಹೋದ್ಮೇಲೆ ನಾವಿಬ್ರು ಏನಾಗಿರೋದಕ್ಕೂ ಸಾಧ್ಯ ಇಲ್ವಾ ಅಗಸ್ತ್ಯ? ಇದೇನು ಇವಳು ಹೇಳ್ತಾ ಇರೋದು? 6 ತಿಂಗಳಿಗೆ ನಮ್ಮಿಬ್ರು ಮಧ್ಯೆ ಇರೋ ಬಂಧನ ಕಡ್ದು ಹೋಗುತ್ತೆ ಅಂತಿದ್ದಾಳೆ. ಅಂದ್ರೆ ಏನರ್ಥ? ಒಂದು ಅರ್ಥ ಆಗ್ತಿಲ್ವಲ್ಲ. ನನ್ನ ತಂಗಿಗೆ ಏನಾದ್ರೂ ಮೋಸ ಮಾಡಕ್ ಹೊರಟಿದಾನ? ಹಾಗೇನಾದ್ರೂ ಆದ್ರೆ ಈಗಲೇ ಇವನ್ನ ಕುತ್ತಿಗೆ ಪಟ್ಟಿ ಹಿಡಿದು 4 ಬಾರ್ಸ್ ವಿಚಾರಿಸ್ತೀನಿ.